ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಿದೆ. 73.4% ಒಟ್ಟು ಫಲಿತಾಂಶ, 68.2% ಬಾಲಕರು, 88% ಅಷ್ಟು ಬಾಲಕಿಯರು. ಅದೇನು ಹೊಸದಲ್ಲ. ಸರಿ, 7.13 ಲಕ್ಷ ವಿದ್ಯಾರ್ಥಿಗಳಲ್ಲಿ 4.25 ಲಕ್ಷ ವಿದ್ಯಾರ್ಥಿಗಳಿಗೆ ತೇರ್ಗಡೆ ಆಗಿದ್ದಾರೆ. 93% ತೊಗೊಂಡು ಉಡುಪಿ ಫಸ್ಟು, ದಕ್ಷಿಣ ಕನ್ನಡ 93%, 0.57, ಬೆಂಗಳೂರು ದಕ್ಷಿಣ ಒಂದು 85%. ಸರಿ, ಯಾದಗಿರಿ ಕೊನೆ ಸ್ಥಾನ ಅಂತೆ 73%. ಅಬ್ಬಾ, ಲೆಕ್ಕ ಹಾಕ್ಕೊಳ್ರಿ ಕರ್ನಾಟಕದ ಲೆವೆಲ್ ಆಫ್ ಎಜುಕೇಷನ್ ಎಲ್ಲಿದೆ ಅಂತ. 73% ಬಂದವರು ಕೊನೆ ಸ್ಥಾನಕ್ಕೆ ಹೋಗ್ತಾರೆ ಅಂದರೆ ಅರ್ಥ ಏನು? ಅಂದರೆ ದಿ ಲೆವೆಲ್ ಆಫ್ ಎಜುಕೇಷನ್ ಹಾಗೆ ಇದೆ ಅನ್ಕೋಬೇಕಲ್ಲ. ಒಂದು ಕ್ಲಾಸಲ್ಲಿ 40 ಜನ ಇರ್ಬೋದು, 89% ಬಂದವನು ನೀನು 39ನೇವನು ಅಂದರೆ ಆ ಕ್ಲಾಸಲ್ಲಿ ಎಂತೆಂಥ ಪಟಿಂಗರು ಇರ್ಬೇಕು, ಲೆಕ್ಕ ಹಾಕೊಳ್ಳಿ. ಎಂಥ ವಿದ್ಯಾರ್ಥಿಗಳಿರ್ಬೇಕು, ಎಂತೆಂಥವ್ರು ಇರ್ಬೋದಾಗ ಅಲ್ವೇ? ಹಾಗೆ ಇದುವೆ, ನಾವು ಹಾಗೆ ಸಂತೋಷ ಪಡಬೇಕಿದ್ನೆಲ್ಲ. ಯಾದಗಿರಿ ಅದರಿಂದ ಅವಮಾನ ಪಡಬೇಕಾಗಿಲ್ಲ. ಕಾಂಪಿಟೇಷನ್ ಅಲ್ಲಿ ಐ ಹ್ಯಾವ್ ಡನ್ ಮೈ ಜಾಬ್ ಅಂತ ಬಿ ಪ್ರೌಡ್. ಯಾದಗಿರಿ ಅವಮಾನ ಪಡೋಂಥದ್ದು ಏನಿಲ್ಲ ಅದರಲ್ಲಿ. ಮುಂದೆ ಇನ್ನೂ ಚೆನ್ನಾಗಿ. ಆಮೇಲೆ 73 ಯಾದಗಿರಿ ಕೊನೆ ಸ್ಥಾನ. 8,000 ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ಕೊಟ್ಟು ಪಾಸ್ ಮಾಡಿದಾರಂತೆ. ಕೊಡಬೇಡಿ ಗ್ರೇಸ್ನ, ಇನ್ನೊಂದು ಸರಿ ಎಕ್ಸಾಮ್ ಬರ್ಸಿಸಿ. ಗ್ರೇಸ್ ಕೊಡಬೇಡಿ. 2ನೇ ಸರಿ ಕೊಡ್ತಿದ್ದಿರಲ್ಲ, ಕೊಡಲಿ, ಬರೀಲಿ. ಯಾಕೆ ಈ ಗ್ರೇಸ್ ಕೊಟ್ಟು ಆ ಮಕ್ಕಳಿಗೆ ಮೋಸ ಮಾಡಿ ಅವ್ರನ್ನ ಹಾಳು ಮಾಡಿ ಇದು ಮಾಡ್ತೀರಿ? ಸುಮ್ಮನೆ ನೀವಂತೂ ಹಾಳಾಗೋಗಿದ್ದೀರಿ ಕಚಡ ರಾಜಕಾರಣಿಗಳು. ಇನ್ನೊಂದು ಅಟೆಂಪ್ಟ್ ಆದ್ಮೇಲೆ ಕೊಡಲಿ, ಕೊಡಿ ಗ್ರೇಸ್ ಅಂತೆ, ಗ್ರೇಸು. ಸರಿ, ಏನಪ್ಪ ಅಂದರೆ ಕೊಟ್ಟೂರಿನ ಮರಿಯಮ್ಮನಹಳ್ಳಿ ಲಾರಿ ಡ್ರೈವರ್ ಅಂತೆ, ಅವ್ರ ಮಗಳು ಸಂಜನಾಬಾಯಿ ಕಲಾ ವಿಭಾಗದಲ್ಲಿ ಫಸ್ಟ್ ರ್ಯಾಂಕು. ಕೋಲಾರದ ಉದುಕುಳ ಗ್ರಾಮದ ಅರ್ಚಕರ ಪುತ್ರಿಯ ಭಾರ್ಗವಿ ಅಂತ ವಾಣಿಜ್ಯ ವಿಭಾಗದಲ್ಲಿ ಫಸ್ಟ್ ರ್ಯಾಂಕು. ವಿಭಾಗದಲ್ಲಿ ಉತ್ತಮ ಸಾಧನೆ ಎಲ್ಲ ಮಾಡಿದ್ದಾರೆ. 3 ವಿಭಾಗ ವಿಜ್ಞಾನ, ವಾಣಿಜ್ಯ ಹಾಗೂ ಕಲಾ ವಿಭಾಗದಲ್ಲಿ ಮೊದಲನೇ 3 ರ್ಯಾಂಕ್ಗಳು ಎಲ್ಲವೂ ಹೆಣ್ಣುಮಕ್ಕಳುಗಳಿಗೆ ಹೋಗಿದೆ. ವಿಜ್ಞಾನದಲ್ಲಿ ಅಮೂಲ್ಯ ಕಾಮತ್ ಮೊದಲನೇ ರ್ಯಾಂಕು, ದೀಕ್ಷಾ ಶಿವಮೊಗ್ಗೆ 2ನೇ ರ್ಯಾಂಕು, ಅಮೂಲ್ಯ ಕಾಮತ್ ಮಂಗಳೂರು, ಬಿಂದು ನವಲೆ ಆಳ್ವಾಸ್ ವಿರುದ್ಧ ಮೂಡುಬಿದ್ರೆ ಆಕೆ 3ನೇ ರ್ಯಾಂಕು. ಹಾಗೆ ದೀಪಶ್ರೀ ಅವರ ಕೆನರಾ PU ಕಾಲೇಜ್ ಮಂಗಳೂರು ವಾಣಿಜ್ಯದಲ್ಲಿ ಮೊದಲನೇದು, ತೇಜಸ್ವಿನಿ ಪಿರಿಯಾಪಟ್ಟಣ ಕೊಪ್ಪ ಯಾವುದು ಭಾರತ್ ಮಾತಾ ಕಾಲೇಜ್, ಭಾರ್ಗವಿ ಮಹಿಳಾ ಸಮಾಜ ಕಾಲೇಜು ಕೋಲಾರ ಆಕೆ 3. ಆಮೇಲೆ ತನ್ವಿ ಪಾಟೀಲ್ ಅಂತ ಆಕೆಗೂ 3ನೇ ರ್ಯಾಂಕೇ ಬಂದಿದೆ. ಎಲ್ಲ ಒಟ್ಟಿಗೆ ಒಂದೇ ಮಾರ್ಕ್ಸ್ ಬಂದಂಗಿದೆ. ಆಕೆ ಬೆಳಗಾವಿ ಇದೆ ಮಗು. ಸಂಜನಾಬಾಯಿ ಕಲಾಭಾಗದಲ್ಲಿ ಮೊದಲನೇ ರ್ಯಾಂಕು, ಹಿಂದೂ PU ಕಾಲೇಜ್ ಕೊಟ್ಟವರು, ಅದೇ ಆಕೆನೇ ಲಾರಿ ಚಾಲಕನ ಪುತ್ರಿ ಅಂತೇನೋ. ನಿರ್ಮಲಾ ಪಂಚಮಸಾಲಿ PU ಕಾಲೇಜು ಇಟಗಿ 2ನೇ ರ್ಯಾಂಕು, ಮತ್ತು ಜಯದರ್ಶಿನಿ ಇನ್ನವರು ಮಾರಾಣಿ ಕಾಲೇಜ್ ಬೆಂಗಳೂರು ಆಂಗ್ಲ ಮಾಧ್ಯಮ, ಅವರು 3ನೇ ರ್ಯಾಂಕು. ಎಸ್ ಆಗ್ತಿದೆ. ಅಪ್ಪ ಅಮ್ಮನಿಗೆ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ನನ್ನೊಟ್ಟಿಗಿದ್ರು ನಂಗೆ ತುಂಬ ಖುಷಿ. ಒಳ್ಳೆ ಮಾಡಿದಂತೆ ಇತ್ತು. ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ PCM ಅಲ್ಲಿ ಫುಲ್ ಬರ್ತದೆ ಅಂತ ನೆನೆಸಿದ್ದೆ. ಬೇರೆದ್ರಲ್ಲಿ ನಂಗೆ ಗೊತ್ತಿರಲಿಲ್ಲ. ನನ್ನ ಬೆಸ್ಟ್ ಎಲ್ಲದರಲ್ಲಿ ಕೊಟ್ಟಿದ್ದೆ ನಾನು. ಸೊ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಂಜಿನಿಯರಿಂಗ್ ಸೈಡ್ಗೆ ಹೋಗಿ ಒಂದು ಸ್ಪೆಷಲೈಸೇಷನ್ ಮಾಡಿ ಒಂದು ಒಳ್ಳೆ ಇಂಜಿನಿಯರ್ ಆಗಬೇಕಂತ ತುಂಬ ಸಂತೋಷ ಆಗಿದೆ. ಇಷ್ಟೇ ಅವಸ್ಥೆ ಅಂತ ಇರಲಿಲ್ಲ, ಅವತ್ತು ಓದ್ಕೊಂಡು ಹೋಗ್ತಾ ಇದ್ದೆ. ರ್ಯಾಂಕ್ ಮೇಲೆ ಏನಿರಲಿಲ್ಲ, ಮಾರ್ಕ್ಸ್ ಇಷ್ಟು ಬರುತ್ತೆ ಅಂತ ಅನ್ಕೊಂಡಿದ್ದು. CA ಮಾಡ್ಬೇಕಂತ ಇದ್ದೀನಿ. ನೆಕ್ಸ್ಟ್ CA ಮಾಡ್ಬೇಕು ಅನ್ಕೊಂಡೆ. ಕಾಮರ್ಸ್ ಸ್ಟ್ರೀಮ್ ಬಂದಿದ್ದು ನಾನು. ಅಪ್ಪ ಅಮ್ಮ, ಗುರುಗಳು, ಪ್ರಿನ್ಸಿಪಲ್ ಎಲ್ಲಾರ್ಗು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ರಿಸಲ್ಟ್ ನೋಡಿದ್ದಿಲ್ಲ, ಕಾಲೇಜಿಂದ ಕಾಲ್ ಬಂದದ್ದು. ಸರ್ ಹೇಳಿದ್ದಾರೆ ಕಿ ನನಗೆ ಕರ್ನಾಟಕದ 3ನೇ ರ್ಯಾಂಕ್ ನೀವು ಸೆಕ್ಯೂರ್ ಮಾಡಿದೆ. ನನಗೆ ಲೈಕ್ ಐ ವಾಸ್ ಫಿಲ್ಡ್ ವಿತ್ ಟಿಯರ್ಸ್ ಆ್ಯಂಡ್ ಐ ಹ್ಯಾಡ್ ನೋ ವರ್ಡ್ಸ್. ಸರ್, ರಾಜ್ಯದಲ್ಲಿ 6 ಲಕ್ಷ ವಿದ್ಯಾರ್ಥಿಗಳು ನಾನು ಫಸ್ಟ್ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ. ಪೇರೆಂಟ್ಸ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಸರ್. ಲೆಕ್ಚರ್ಸು ತುಂಬ ಖುಷಿಯಾಗಿದ್ದಾರೆ ಸರ್. ಸರ್, ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡ್ತಿದ್ರು ಸರ್. ಅಂದರೆ ಹಾಸ್ಟೆಲಲ್ಲೇ ಇರೋದ್ರಿಂದ ನಮಗೆ ಲೆಕ್ಚರ್ಸೇ ಎಲ್ಲ ತಂದೆ ತಾಯಿ ಆಗಿದ್ರು ಸರ್. ಅವರೇ ಎಲ್ಲ ಹೇಳ್ಕೊಡ್ತಿದ್ರು.